ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಸುಮಾರು 15,941 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅದ ನಂತರ CRDR ಹುದ್ದೆಗಳು, KSRP ಹುದ್ದೆಗಳು, ಅದ ನಂತರ PSI ಹುದ್ದೆಗಳು ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಂತ ಕರೀತಾರಲ್ಲ, ಆ ಪೋಸ್ಟ್ ಕೂಡ ಖಾಲಿ ಇರತ್ತೆ. ಇದ್ರ ಬಗ್ಗೆ ನಮ್ಮ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಏನೆಲ್ಲ ಅರ್ಹತೆ ಇರಬೇಕು, ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಅದ ನಂತರ ವಿದ್ಯಾರ್ಹತೆ ಏನಾಗಿರ್ಬೇಕು ಮತ್ತು ವಯೋಮಿತಿ ಎಷ್ಟಾಗಿರ್ಬೇಕು, ಎಷ್ಟು ವಯೋಮಿತಿ ಸಡಿಲಿಕ್ಕೆ ಕೊಡ್ತಾರೆ, ಒಂದೊಂದ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ಮತ್ತೆ ಕಮೆಂಟ್ ಮಾಡ್ತೀರಾ. ಅದೇ ಒಂದು ಕಾರಣಕ್ಕಾಗಿ ಕೊನೆತನಕ ಕಂಡು ಸಂಪೂರ್ಣ ಮಾಹಿತಿ ಪಡ್ಕೊಳ್ಳಿ. ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸುಮಾರು 5 ರಿಂದ 6 ನಿಮಿಷ ವಿಡಿಯೋ ಆಗ್ಬಹುದು, ಅಥವಾ ಜಾಸ್ತಿನೇ ಆಗ್ಬಹುದು ಅಥವಾ ಕಡಿಮೆನೇ ಆಗ್ಬಹುದು. ಯಾಕಂದ್ರೆ ಅದು ಕಾನ್ಸ್ಟೇಬಲ್ ಇರೋದ್ರಿಂದ ಸುಮಾರು 4-5 ವರ್ಷ ವೇಟ್ ಮಾಡ್ತಾ ಇದಾರೆ. ಆ ಒಂದು ನೋಟಿಸ್ ಅಲ್ಲಿ ಏನೇನು ಮಾಹಿತಿ ತಿಳಿಸ್ಕೊಟ್ಟಿದಾರ ಅಂತ ಎಲ್ಲ ನಿಮ್ಗೆ ಹೇಳ್ಬೇಕಲ್ಲ ವಿವರಣೆ ಮೂಲಕವಾಗಿ. ಅದೇ ಒಂದು ಕಾರಣಕ್ಕಾಗಿ ಸ್ವಲ್ಪ ವಿಡಿಯೋ ಲಾಂಗ್ ಕೂಡ ಆಗ್ಬಹುದು. ಆದ ಕಾರಣ ಕೊನೆತನಕ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ರೂಲ್ಸ್ ಪ್ರಕಾರವಾಗಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡದಂತ ಸಂಸ್ಥೆ ನೋಡಿ, ಇದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ನೋಟಿಸ್ ಆಗಿರತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಮತ್ತೆ ದಿನಾಂಕ ಇಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಅವರು. ಇದೇ ದಿನಾಂಕ ಅದೇ ದಿನಾಂಕ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಆದ್ರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು KSRP ಮತ್ತು IRB ಅಂತೇಳಿ ಇದೆಲ್ಲ ಪೋಸ್ಟ್ಗಳು ಖಾಲಿ ಇರತ್ತೆ. ಇಲ್ಲಿ ಎಲ್ಲೆಲ್ಲಿ ಯಾವ್ದು ವಿಭಾಗದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನ ಕೊಟ್ಟಿದ್ದಾರೆ ವಿವರಣೆ ಮೂಲಕವಾಗಿ. ಮತ್ತೆ ಈ ಒಂದು ನೋಟಿಸ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ. ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಎಷ್ಟು ನಿಮಗೆ ವೇತನ ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಬೇಕಾಗಿರೋದು ಪೋಸ್ಟ್ ಬಗ್ಗೆ, ಇದೆಲ್ಲ ಪೋಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಸ್ವಲ್ಪ ಲಾಂಗ್ ಇರತ್ತೆ. ಸುಮಾರು ಇದು 78 ಪೇಜ್ ಗಟ್ಲೆ ನೋಟಿಸ್ ಕೊಟ್ಟಿದ್ದಾರೆ. ನಿಮಗೆ ಶಾರ್ಟ್ಕಟ್ ಆಗಿ ತಿಳಿಸ್ಕೊಡ್ತಾನೆ ನೋಡಿ. ಈಗ ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡಿ ಸ್ನೇಹಿತರೆ. ಇಲ್ಲಿ ಖಾಲಿ ಇರುವಂತ ಹುದ್ದೆ ಹೆಸರು ನೋಡಿ, ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವ ಅಂತೇಳಿ. ಈಗ ಬಂದಿರುವಂತ ಮಾಹಿತಿ, ಮೊನ್ನೇನು ಸಭೆ ನಡೆದಿತ್ತಲ್ಲ, ಆ ಒಂದು ಸಭೆ ಪ್ರಕಟ ಆದ ತಕ್ಷಣನೇ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸಬ್ ಇನ್ಸ್ಪೆಕ್ಟರ್ ಅಂತೇಳಿ NKK ಸಂಬಂಧಪಟ್ಟಂತೆ 15 ಪೋಸ್ಟು. ಅದ ನಂತರ ಈ ಒಂದು ಸಬ್ ಇನ್ಸ್ಪೆಕ್ಟರ್ KK ಸಂಬಂಧಪಟ್ಟಂತೆ 5 ಪೋಸ್ಟು. ಈ ಒಂದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ CRDR 176 ಪೋಸ್ಟ್ಗಳು ಇರತ್ತೆ. ಇದರಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ NKK ಸಂಬಂಧಪಟ್ಟಂತೆ ಮತ್ತು KK ಸಂಬಂಧಪಟ್ಟಂತೆ ಬೇರೆ ಇರತ್ತೆ. CRDR 847. ಅದ ನಂತರ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಅಂತ ಕರೀತಾರಲ್ಲ, KK ಸಂಬಂಧಪಟ್ಟಂತೆ 392. ಅದ ನಂತರ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಸಿವಿಲ್ ದಲ್ಲಿ 600 ಪೋಸ್ಟ್ ಇರತ್ತೆ. ಈ ಒಂದು ವಿಶೇಷ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಅಂದ್ರೆ KSRP ಸುಮಾರು NKK ಸಂಬಂಧಪಟ್ಟಂತೆ 1470 ಪೋಸ್ಟ್ಗಳು ಖಾಲಿ ಇರತ್ತೆ. ಈಗ ಸಬ್ ಇನ್ಸ್ಪೆಕ್ಟರ್ ಕರೀತಾರಲ್ಲ ಸಿವಿಲ್ 600 ಪೋಸ್ಟ್ ಇರತ್ತೆ. ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಕ್ರೀಡಾ ಮೀಸಲಾತಿಗಿದ್ದವರಿಗೆ ಸಂಬಂಧಪಟ್ಟಂತೆ ಸುಮಾರು ನಿಮಗೆ 104 ಪೋಸ್ಟ್ ಇರತ್ತೆ. ಅದ ನಂತರ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ KSISF ಅಂತೇಳಿ ಕಲ್ಯಾಣ ಕರ್ನಾಟಕ ರೈತರಿಗೆ ಸಂಬಂಧಪಟ್ಟಂತೆ 376. ಅದ ನಂತರ ಒಟ್ಟಿಗೆ ಖಾಲಿ ಇರುವಂತಹ ಪೋಸ್ಟ್ 3985 ಪೋಸ್ಟ್ ಖಾಲಿ ಇರತ್ತೆ. ಇದು ಒಂದು ಕಡೆ ಆಯ್ತು. ಈಗೇನು ತಿಳಿಸ್ಕೊಟ್ಟೇನಲ್ಲ, ಇದು ಮೊದಲನೇದಾಗಿ ಶಾರ್ಟ್ ಆಗಿದೆ ಈ ಒಂದು ನೋಟಿಸ್. ಅದ ನಂತರ ಒಟ್ಟಿಗೆ ಹೇಳ್ಬೇಕಂದ್ರೆ ಟೋಟಲ್ ಆಗಿ ಆಲ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 15,941 ಪೋಸ್ಟ್ ಇರತ್ತೆ. ಅದ್ಯಾವ್ಯಾವ ಪೋಸ್ಟ್ ಇದಾವೆ ಇದು ಒಂದು ಭಾಗ ತಿಳಿಸ್ಕೊಟ್ಟಿದ್ದೇನೆ. ಇನ್ನೊಂದು ಭಾಗ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಯಾವುದು ಎಷ್ಟೆಷ್ಟಿದೆ ಅಂತೇಳಿ ನೋಡಿ ಸ್ನೇಹಿತರೆ. ಮತ್ತೆ ಯಾರ್ಯಾರು ಸ್ಟಡಿ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮೊಂದು ಸ್ಟಡಿ ಮುಂದುವರೆಸಿ. ಈಗ ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ದಿನ ಅಂದ್ರೆ ಇದೇ ವಾರದಲ್ಲಿ ಅಧಿಸೂಚನೆ ಆಗ್ಬೋದು, ಅಥವಾ ಮುಂದಿನ ವಾರದಲ್ಲಿ ಅಧಿಸೂಚನೆ ಆಗ್ಬೋದು, ಅಥವಾ ಈ ಬರುವಂತ ಅಕ್ಟೋಬರ್ ನವೆಂಬರ್ ಕೂಡ ಅಧಿಸೂಚನೆ ಆಗ್ಬೋದು. ಯಾವುದೇ ರೀತಿಯಾಗಿ ಹೇಳಕ್ಕಾಗಲ್ಲ. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೋಟಿಸ್ ಆಗಿರತ್ತೆ. ಆಗಲೇ ತಿಳಿಸ್ಕೊಟ್ಟೇನಲ್ಲ, ಇದೆಲ್ಲ ನೋಟಿಸ್ ಪ್ರಕಾರ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನಾರ್ಮಲ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ ಯಾವ ಪೋಸ್ಟ್ ಖಾಲಿ ಇದಾವ ಅಂತೇಳಿ. ಇಲ್ಲಿ ಮೊದಲನೇದಾಗಿ ಹೆಚ್ಚುವರಿ ಪೊಲೀಸ್ ನಿರ್ದೇಶಕರಂತ 2 ಇರತ್ತೆ. ಅದ ನಂತರ ಪೊಲೀಸ್ ಮಹಾನಿರ್ದೇಶಕರು 2, ಪೊಲೀಸ್ ಉಪ ಮಹಾನಿರ್ದೇಶಕರು 2 ಪೋಸ್ಟು. ಇದರಲ್ಲಿ ಕಮಾಂಡೆಂಟ್ ಹುದ್ದೆಗಳು, ಸಹಾಯಕ ಕಮಾಂಡೆಂಟ್ ಹುದ್ದೆಗಳು, ವಿಶೇಷ ಪೊಲೀಸ್ ಮೀಸಲಾತಿ ಇನ್ಸ್ಪೆಕ್ಟರ್ ಹುದ್ದೆಗಳು,
ಇದೆಲ್ಲ ಪೋಸ್ಟ್ಗಳು ಖಾಲಿ ಆಗುತ್ತೆ. ಒಂದ್ಸರಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೋಟಿಸ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಿದ್ಯಾರ್ಹತೆ ಏನಾಗಿರಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡಿ. SSLC ಪಾಸ್ ಆದಂಥ ವಿದ್ಯಾರ್ಥಿಗಳು ಮತ್ತು ಸೆಕೆಂಡ್ PUC ಪಾಸ್ ಆದವರು ಮತ್ತು ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳು ಅವಕಾಶ ಇರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತು ಇದಕ್ಕೆ ವಯೋಮಿತಿ ಎಷ್ಟಾಗಿರಬೇಕು ಮೊನ್ನೆ ಅಂತ ತಿಳಿಸ್ಕೊಟ್ಟಿದ್ದಾರಲ್ಲ ಜಿ ಪರಮೇಶ್ವರ್ ಅವರು. ಈ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು 3 ವರ್ಷ ಸರಿಲಿಕ್ಕಿರತ್ತೆ ಅಂತೇಳಿ 33ಕ್ಕೆ ಅದು ಏರಿಕೆ ಮಾಡಿದ್ದಾರೆ. ನೀವು ಕೂಡ ನೋಡಿರ್ಬೋದು ಮೊನ್ನೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. 27, 30, 33ಕ್ಕೆ ಏರಿಕೆ ಮಾಡಿದ್ದಾರೆ ಅಂತೇಳಿ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಈಗ ನೋಟಿಸ್ ಬರತ್ತೆ ಈ ವಾರ ಅಥವಾ ಮುಂದಿನ ವಾರದಲ್ಲಿ ನೋಟಿಸ್ ಆಗತ್ತೆ. ಆಗ್ಬತ್ತಂದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಅದ ನಂತರ ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ, ಸಹಿಷ್ಣುತೆ ಪರೀಕ್ಷೆ, ದೈಹಿಕ ಗುಣಮಟ್ಟದ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕವಾಗಿ ಆಯ್ಕೆಗಳನ್ನ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಈ ಒಂದು ನೇಮಕಾತಿ ಇದೆಯಲ್ಲ ಇನ್ನು ಬರೀ ನಿಮಗೆ 12 ತಿಂಗಳಲ್ಲಿ ನೇಮಕಾತಿ ಆಗುವಂತ ತುಂಬಾನೇ ಅಂದ್ರೆ ತುಂಬಾ ಸಾಧ್ಯತೆ ಇದೆ. ಈ ಒಂದು ವರ್ಷದ ಮುಂದ್ಗಡೆನೆ ನಿಮಗೆ ಅಧಿಸೂಚನೆ ಆಗತ್ತೆ. ಈಗ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅಧಿಸೂಚನೆ ಆಗತ್ತೆ. ಯಾರು ಸ್ಟಡಿ ಮಾಡ್ತಾ ಇಲ್ಲ ದಯವಿಟ್ಟು ಈಗ ಮತ್ತೆ ಸ್ಟಾರ್ಟ್ ಮಾಡಿ, ಯಾರು ಬಿಟ್ಟಿದಾರಲ್ಲ ಮತ್ತೆ ಸ್ಟಾರ್ಟ್ ಮಾಡಿ, ಈಗ ಮತ್ತೆ ಅಧಿಸೂಚನೆ ಆಗತ್ತೆ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಂತ ವಿಡಿಯೋ ಮಾಡಿರೋದು. ಮತ್ತು ಆಯ್ಕೆದಂಥ ವಿದ್ಯಾರ್ಥಿಗಳಿಗೆ 29,600ರಿಂದ 1,97,200 ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಇರತ್ತೆ. ಮತ್ತು ಆಯ್ಕೆದಂಥ ಅಭ್ಯರ್ಥಿಗಳಿಗೆ ಆಲ್ ಕರ್ನಾಟಕ ಆ ಎಲ್ಲ ಒಂದು ಡಿಸ್ಟ್ರಿಕ್ನಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮತ್ತು ಕೆಲವು ಜನ ಅಂತೀರ ಸರ್ ಇದು ನೋಟಿಸ್ ಅಲ್ಲೇ ಇಲ್ಲ ಅಂತೇಳಿ. ನೋಡಿ ನಿಮ್ಗೆ ಹೇಳ್ಬೇಕಂದ್ರೆ ಸುಮಾರು ಇದು 50 ಪೇಜ್ ಗಟ್ಟಲೆ ನೋಟಿಸ್ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು 50 ಪೇಜ್ ಗಟ್ಟಲೆ ನೋಟಿಸ್ ಇದೆ. ನಾನು ನಿಮಗೆಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಹೋತಂದ್ರೆ ತುಂಬಾ ಲಾಂಗ್ ಆಗತ್ತೆ. ಅಂದ್ರೆ ಸುಮಾರು 2-3 ತಾಸು ಆಗ್ಬೋದು. ಇನ್ನೊಂದು ನೋಟಿಸ್ ಇತ್ತಲ್ಲ ಅದು ಕೂಡ 50 ಪೇಜ್ ಗಟ್ಟಲೆ ಇದೆ. ಅದ ನಂತರ ಇದು 50 ಪೇಜ್ ಗಟ್ಟಲೆ ಇದೆ, ತುಂಬಾ ಲಾಂಗ್ ಇದೆ. ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಏನಿದೆಲ್ಲ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇರಬಹುದು, ಇಲ್ಲಿ ನಿಮಗೆ ಪೋಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಮತ್ತು ವಿದ್ಯಾರ್ಹತೆ ಅದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ಮಾಡ್ತಾ ಇರಬಹುದು. ನಿಮ್ಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ನೋಡಿ. ಈಗ ನೇಮಕಾತಿ ತುಂಬಾ ಸಮೀಪ ಬಂದಿದೆ. ಹಿಂಗೆ ಹೇಳ್ತಾ ಇಲ್ಲಿ ತನಕ ಬತ್ತೀಗ ಇನ್ನು 2 ತಿಂಗಳಲ್ಲಿ ನೇಮಕಾತಿ ಆಗತ್ತೆ. ಯಾರು ಸ್ಟಡಿ ಮಾಡ್ತಾ ಇಲ್ಲ ದಯವಿಟ್ಟು ಸ್ಟಡಿ ಮಾಡಿ. ಮತ್ತೆ ಏನಾದ್ರು ಡೌಟ್ ಇತ್ತಂದ್ರೆ ನಮಗೆ ಕಮೆಂಟ್ ಮಾಡಿ, ಅಥವಾ ಇದ್ರದ್ದು ಅಫಿಷಿಯಲ್ ನೋಟಿಸು ನೀವು ಕೂಡ ಚೆಕ್ ಮಾಡ್ಬೇಕಾಗಿತ್ತಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ಇಲ್ಲಿ ಕಾಣಿಸ್ತಾ ಇರಬಹುದು, ಇದು ನೇಮಕಾತಿ ಮೊದಲಿಗೆ ಆಗತ್ತೆ. ನನಗನ್ಸು ಮಟ್ಟಿಗೆ ಇದೇನು ಕಾಣಿಸ್ತಾ ಇದೆಯಲ್ಲ ಈ ಒಂದು ನೇಮಕಾತಿ ಮೊದಲಿಗೆ ಆಗತ್ತೆ. ಇಲ್ಲಿ ನೋಡಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ CPC ಅಂತ ಕರೀತಾರಲ್ಲ, ಈ ಒಂದು CPC ಹುದ್ದೆಗಳು 5,600 ಪೋಸ್ಟ್ ಇರತ್ತೆ. ತುಂಬಾ ಜನ ಇದೇ ಪೋಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದಾರ, ನಮಗ್ ಗೊತ್ತು. ಈ ಒಂದು ನೇಮಕಾತಿ ಬೇಗ ಆಗತ್ತೆ. ಅದ ನಂತರ ಸಹಾಯಕ ನಿರ್ದೇಶಕರು ಇದೆಯಲ್ಲ, ಇದು 2 ಪೋಸ್ಟ್ ಇರತ್ತೆ. ಇದು ಅತಿ ದೊಡ್ಡ ಪೋಸ್ಟ್. ಅದ ನಂತರ ವಿಶೇಷ ಪೊಲೀಸ್ ಕಾನ್ಸ್ಟೇಬಲ್ ಇದು ಕೂಡ 1600 ಪೋಸ್ಟ್ ಖಾಲಿ ಇದಾವೆ. KSRP ಅಂತ ಹೇಳಿ ಅದು ಕೂಡ ಖಾಲಿ ಇರತ್ತೆ. ಅದ ನಂತರ ಪೊಲೀಸ್ ಕಾನ್ಸ್ಟೇಬಲ್ KSRPS ಇದು ಕೂಡ 129 ಇರತ್ತೆ. ಅದ ನಂತರ ಈ ಒಂದು ಸಿಪಾಯಿ ಅನುಯಾಯಿಗಳು ಅಂತ ಹೇಳಿ ಅನುಯಾಯಿಗಳು ಸುಮಾರು 900 ಪೋಸ್ಟ್ಗಳು ಖಾಲಿ ಇದಾವೆ. ಅದ ನಂತರ ಈ ಒಂದು ಪ್ರಯೋಗಾಲಯ ಸೇವಕರು ಅಂತೇಳಿ 45 ಪೋಸ್ಟ್ ಖಾಲಿ ಇರತ್ತೆ. ಈಗೆಲ್ಲ ಅಧಿಸೂಚನೆ ಕೂಡ ಪ್ರಕಟ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಮ್ಮಿಗೆ ನೇಮಕಾತಿ ಅಂತ ಆಗೋದಿಲ್ಲ. ಒಂದಾದ್ಮೇಲೆ ಒಂದು ನೇಮಕಾತಿಗಳು ಆಗತ್ತೆ. ವೇಟ್ ಮಾಡಿ ನೋಡಿ ಸ್ನೇಹಿತರೆ. ಇಲ್ಲಿ ತನಕ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಂದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ.